7 ಜಿಲ್ಲೆಗಳು ಸೇರಿದಂತೆ ಇವತ್ತು ವಿಶೇಷವಾಗಿ ಜನತಾ ಸಮಾವೇಶ ಪಕ್ಷದ ಬೆಳ್ಳಿ ಹಬ್ಬ ಆಚರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಈಗಾಗಲೇ ಒಂದು ಕಡೆ ಹಾಸನ್ನಲ್ಲಿ ಭಾಳ ಯಶಸ್ವಿಯಾಗಿ ನೆರವೇರಿದೆ. ಇವತ್ತು ವಿಜಯಪುರ ಜಿಲ್ಲೆ, ಬಾಗಲಕೋಟೆ ಸೇರಿದಂತೆ ಮತ್ತೆ 5 ಜಿಲ್ಲೆಗಳಿಂದ ಬೃಹತ್ ಸಂಖ್ಯೆಯಲ್ಲಿ ಪಕ್ಷದ ಅಭಿಮಾನಿಗಳು, ಕಾರ್ಯಕರ್ತರು, ಜೊತೆಯಲ್ಲಿ 7 ಜಿಲ್ಲೆಯಿಂದನೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಪಕ್ಷದ ರಾಜ್ಯಾಧ್ಯಕ್ಷರು, ಕೇಂದ್ರದ ಸಚಿವರು ಮಾನ್ಯ ಕುಮಾರಣ್ಣ ಅವ್ರನ್ನ ಪ್ರೀತಿಸ್ತಕ್ಕಂಥ ಜನ ಇವತ್ತು ಅಪಾರ ಸಂಖ್ಯೆಯಲ್ಲಿ ಸೇರಿ ಇವತ್ತಿನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ವಿಶೇಷವಾಗಿ ವಿಜಯಪುರ ಜಿಲ್ಲೆ, ಬಾಗಲಕೋಟೆ ಸೇರಿದಂತೆ ಇಲ್ಲಿರ್ತಕ್ಕಂಥ ಸ್ಥಳೀಯ ನಾಯಕರುಗಳು, ಮುಖಂಡರುಗಳು, ಕಾರ್ಯಕರ್ತರುಗಳು ಹಲವಾರು ದಿನಗಳಿಂದ ಶ್ರಮಪಟ್ಟು ಇವತ್ತು ಭಾಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಸನ್ಮಾನ್ಯ ಕುಮಾರಣ್ಣ ಅವರು ಸೇರಿದಂತೆ ರಾಜ್ಯ ಮಟ್ಟದಿಂದ ಅನೇಕ ಜನ ನಾಯಕರುಗಳು ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಹುಶಃ ಇವತ್ತಿನ ಈ ಒಂದು ಸಮಾವೇಶ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಜನತಾದಳ ಪಕ್ಷ ಭಾಳ ಸುಭದ್ರವಾಗಿದೆ, ಭಾಳ ಗಟ್ಟಿಯಾಗಿ ಜನಗಳ ಮನಸ್ಸಿನಲ್ಲಿ ನೆಲೆ ಊರಿದೆ ಅಂತಕ್ಕಂಥದ್ದಕ್ಕೆ ಬಹುಶಃ ಇವತ್ತಿನ ಈ ಸಮಾವೇಶ ಒಂದು ಐತಿಹಾಸಿಕವಾದಂಥ ಸಮಾವೇಶ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಬಹಳ ದಿನಗಳಿಂದ, ಕಳೆದ ಒಂದು 10-15 ದಿನಗಳಿಂದ, ಯಾಕೆಂದರೆ ಹೆಚ್ಚು ಸಮಯ ಕೂಡ ಸಿಕ್ಕಲಿಲ್ಲ, ಆದರೆ ಇಲ್ಲಿರ್ತಕ್ಕಂಥ ಕಾರ್ಯಕರ್ತ ಬಂಧುಗಳು ಒಂದು ರೀತಿ ಈ ಪಕ್ಷದ ಅಧಿನಾಯಕರ ರೀತಿ ಜವಾಬ್ದಾರಿಯನ್ನು ತಗೊಂಡು ಇವತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ದುಡಿದಿದ್ದಾರೆ. ಬಹುಶಃ ಬೆಳಗ್ಗೆ ಒಂದು 11 ಗಂಟೆಯಿಂದ ಪ್ರಾರಂಭ ಆಗ್ತದೆ ಕಾರ್ಯಕ್ರಮ, ಮಧ್ಯಾಹ್ನ 2:30-3 ಗಂಟೆ ತಾಸಿಗೆ ಮುಕ್ತಾಯ ಮಾಡ್ತೇವೆ. ಒಟ್ಟಾರೆಯಾಗಿ ಜನತಾ ಸಮಾವೇಶ ಹಾಸನ್ನಿಂದ ಏನು ಪ್ರಾರಂಭ ಆಯಿತು, ಕಿತ್ತೂರು ಕರ್ನಾಟಕಕ್ಕೆ ಏನು ಬಂದು ನಿಂತಿದೆ, ಮುಂದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಸಮಾವೇಶಗಳಾಗುತ್ತೆ, ಮಧ್ಯ ಕರ್ನಾಟಕದಲ್ಲೂ ಸಮಾವೇಶಗಳಾಗ್ತದೆ, ಉತ್ತರ ಕನ್ನಡದಲ್ಲೂ ಸಮಾವೇಶಗಳಾಗ್ತದೆ. ಮುಂದಿನ ಸಮಾವೇಶ ನಾಡಗೌಡರು ಸಾಹೇಬ್ರು ಹೇಳ್ದಂಗೆ, ಕೃಷ್ಣಾರೆಡ್ಡಿ ಸಾಹೇಬ್ರು ಹೇಳ್ದಂಗೆ ಮಾರ್ಚ್ 8ಕ್ಕೆ ಬೆಂಗಳೂರಿನಲ್ಲಿ ಒಂದು ಬೃಹತ್ ಸಮಾವೇಶ ಇದೇ ರೀತಿ ಆಗಬೇಕು ಅಂತಕ್ಕಂಥದ್ದು ಪಕ್ಷದ ವರಿಷ್ಠರು ಸಮಯ ನಿಗದಿ ಮಾಡಿ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಈ ರೀತಿ ಸಮಾವೇಶಗಳು ಅನೇಕ ಭಾಗಗಳಲ್ಲಿ ಇನ್ನೊಂದು 2-3 ತಿಂಗಳ ಕಾಲ ನಿರಂತರವಾಗಿ ಆಗ್ತಕ್ಕಂಥದ್ದು ತಾವೆಲ್ಲ ನೋಡ್ಬೋದು. 2028ರ ತಯಾರಿ ಬಹುಶಃ ಚುನಾವಣೆಯ ಕಾವು ಈಗಾಗಲೇ ಎಲ್ಲೋದ್ರೂ ಕೂಡ ಇನ್ನೂ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ 2 ವರ್ಷ ಇದ್ದರೂ ಕೂಡ ಜನಗಳಲ್ಲಿ ಬಹುಶಃ ನಾಳೆನೇ ಏನಾದರೂ ಚುನಾವಣೆ ಡಿಕ್ಲೇರ್ ಆದರೆ ಎಲ್ಲರೂ ಕೂಡ ಈ ಕೂಡಲೇ ಈ ರಾಜ್ಯ ಸರ್ಕಾರವನ್ನು ತಿರಸ್ಕಾರ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿಗೆ ಆಗೋಗಿದೆ. ಬಹುಶಃ ಅದಕ್ಕೆ ನಾನು ಕೂಡ ಒಬ್ಬ ಸಾಕ್ಷಿ ಇದ್ದೇನೆ. 9,000 ಕಿಲೋಮೀಟ್ರು ಮೊದಲನೇ ಹಂತದಲ್ಲಿ 54 ಕ್ಷೇತ್ರ ಏನು ಓಡಾಡ್ಕೊಂಡು ಬಂದಿದ್ದೇನೆ. 2ನೇ ಹಂತ ಮತ್ತೆ ಚಾಲನೆ ಕೊಟ್ಟಿದ್ದೇವೆ ಪಕ್ಷ ಸಂಘಟನೆ ದೃಷ್ಟಿಯಿಂದ. ಈಗಾಗಲೇ ಈ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳಿರ್ಬೋದು, ಜೊತೆಯಲ್ಲಿ ರಾಜ್ಯವನ್ನು ಅತಿ ಹೆಚ್ಚು ಸಾಲದ ಹೊರೆಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ರಲ್ಲಿ ಬಹುಶಃ ಇವತ್ತು ಈ ರಾಜ್ಯ ಸರ್ಕಾರದ ಪಾತ್ರ ಹೆಚ್ಚಿದೆ. ಜೊತೆಯಲ್ಲಿ ನಿಮಗೆ ಭ್ರಷ್ಟಾಚಾರ, ಬೆಲೆ ಏರಿಕೆ, ಇತ್ತೀಚಿನ ದಿನಗಳಲ್ಲಿ ಧಾರವಾಡದಲ್ಲಿ ಏನಾಗಿದೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಯುವ ಸಮುದಾಯ ಎಲ್ಲೋ ಒಂದು ಕಡೆ ಉದ್ಯೋಗದಲ್ಲಿ ವಂಚಿತರಾಗಿ ಇವತ್ತು ಸರ್ಕಾರಿ ಏನೊಂದು ಕೆಲಸಗಳು ಭರ್ತಿ ಆಗಬೇಕಾಗಿತ್ತು, 2,85,000 ಸರ್ಕಾರಿ ಹುದ್ದೆಗಳು ಭರ್ತಿ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರವೇ ಬಹುಶಃ ಹೋದ ವರ್ಷದ ಮಾನ್ಯ ಮುಖ್ಯಮಂತ್ರಿಗಳ ಟ್ವೀಟನ್ನು ಮೊನ್ನೆ ಕೂಡ ಬಹಳ ಕಡೆ ಹರಿದಾಡ್ತು. ಮಾನ್ಯ ಮುಖ್ಯಮಂತ್ರಿಗಳು 2,85,000 ಜನ ಇವತ್ತು ಉದ್ಯೋಗವನ್ನು ಸೃಷ್ಟಿ ಮಾಡ್ತೇವೆ, ಯುವಕರಿಗೆ ಅವಕಾಶ ಮಾಡ್ತೇವೆ ಅಂತಕ್ಕಂಥದ್ದನ್ನ ಸರ್ಕಾರಿ ಹುದ್ದೆಗಳಲ್ಲಿ ಏನು ಅವಕಾಶ ಮಾಡ್ತೀವಿ ಅಂತ ಹೇಳಿದರು. ಆದರೆ ಕೊಟ್ಟ ಮಾತನ್ನು ಯಾವುದರಲ್ಲೂ ಕೂಡ ಉಳಿಸ್ಕೊಳ್ಳದೆ ಹೋಗಿರ್ತಕ್ಕಂಥ ಈ ಸರ್ಕಾರವನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ಕನ್ನಡಿಗರು ಬಂದಂತಿದೆ.
ಬಹುಶಃ ಈ ವರ್ಷ ನಾವೆಲ್ಲರೂ ಕೂಡ ಸ್ಥಳೀಯ ಚುನಾವಣೆಗಳನ್ನ ಎದುರು ನೋಡ್ತಾ ಇದ್ದೇವೆ. ZP, TP, ಗ್ರಾಮ ಪಂಚಾಯತಿ ಸೇರಿದಂತೆ ನಗರಸಭೆ, ಪುರಸಭೆ ಯಾವುದೇ ಚುನಾವಣೆಗಳಲ್ಲೂ ಕೂಡ ಪಕ್ಷದ ಕಾರ್ಯಕರ್ತರು MP, MLA ಚುನಾವಣೆಗಳಿಗೆ ನಮಗೆ ಭಾಳ ಗಟ್ಟಿ ನಿಲುವಿಂದ ದುಡಿದಿದ್ದಾರೆ. ಅಂಥವ್ರನ್ನ ಗುರುತಿಸಿ ಏನಾದರೂ ಸರ್ಕಾರ ಗೊತ್ತಿಲ್ಲ, ಯಾಕೆಂದರೆ GBA ಚುನಾವಣೆ ನಡೀತಕ್ಕಂಥದ್ದಕ್ಕೂ ಸರ್ಕಾರ ಅದನ್ನು ನಡೆಸ್ತಕ್ಕಂಥದ್ದಕ್ಕೆ ಯಾವುದೇ ರೀತಿ ಮನಸ್ಸು ಮಾಡಿರಲಿಲ್ಲ. ಸುಪ್ರೀಂ ಕೋರ್ಟ್ ಕದ ತಟ್ಟದ ಮೇಲೆ ಅಲ್ಲಿಂದ ಬಂದಂಥ ಡೈರೆಕ್ಷನ್ಸ್ಗೆ ಈಗ ಕೊನೆಗೆ ಸರ್ಕಾರ ಬೆಂಗಳೂರು ನಗರದಲ್ಲಿ ಪಾಲಿಕೆ ಚುನಾವಣೆಗಳನ್ನ ಮಾಡಲೇಬೇಕಾದಂಥ ಪರಿಸ್ಥಿತಿಗೆ ಬಹುಶಃ ಜೂನ್ ತಿಂಗಳಲ್ಲಿ ಕಂಡಕ್ಟ್ ಆಗುತ್ತೆ. ZP, TP ಚುನಾವಣೆಗಳಲ್ಲೂ ಕೂಡ ಇನ್ನೂ ರಾಜ್ಯ ಸರ್ಕಾರ ಏನು ಮನಸ್ಸು ಮಾಡಿದೆ ಅಂತ ನಮಗೆ ಗೊತ್ತಿಲ್ಲ. ಅದು ಮತ್ತೆ ಕೋರ್ಟ್ಗೆ ಹೋಗಿ ಕೋರ್ಟ್ ಕಡೆಯಿಂದ ಡೈರೆಕ್ಷನ್ಸ್ ಬಂದು ಕೋರ್ಟ್ ಚೀಮಾರಿ ಹಾಕಿ ನೀವು ಚುನಾವಣೆ ಕಂಡಕ್ಟ್ ಮಾಡಲೇಬೇಕು ಅಂದಮೇಲೆ ಬಹುಶಃ ಅದು ಕೂಡ ನಾವು ಎದುರು ನೋಡ್ಬೋದು ಅಂತಕ್ಕಂಥ ದೃಷ್ಟಿಯಿಂದ ಪಕ್ಷ ಸಂಘಟನೆ ಮಾಡ್ತಾ ಇದ್ದೇವೆ. ನಮ್ಮ ಕಾರ್ಯಕರ್ತರಿಗೆ ZP, TP, ಗ್ರಾಮ ಪಂಚಾಯತಿ ಯಾವುದೇ ಚುನಾವಣೆಗಳಲ್ಲಾದರೂ ಕೂಡ ಅಧಿಕಾರವನ್ನು ಕೊಡಿಸ್ತಕ್ಕಂಥ ಕೆಲಸ ನಾವೆಲ್ಲ ನಾಯಕರು ಸೇರಿ ಒಟ್ಟಾಗಿ ಮಾಡ್ತೇವೆ. ಥ್ಯಾಂಕ್ ಯು.